ಹಾಯ್ ನಮಸ್ತೆ. ಬರ್ನಿಂಗ್ ಸೆನ್ಸೇಷನ್. ಸೊ ಬಾಡಿಯಲ್ಲಿ ಎಲ್ಲಿ ನನಗೆ ಉರಿತಾ ಇದೆ ಅಥವಾ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಅಂತಂದಾಗ ಅಲ್ಲಿ ಫೈರ್ ಎಲಿಮೆಂಟ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಅಂದರೆ ತಲೆ ಉರಿ ಅಂತ ಹೇಳ್ಬೋದು, ಮೂಗಲ್ಲಿ ಉರಿ, ಗಂಟಲು ಉರಿ, ಚೆಸ್ಟಲ್ಲಿ, ಸ್ಟಮಕ್ಕಲ್ಲಿ ಅಥವಾ ಅಂಗೈ ಅಥವಾ ಪಾದದಲ್ಲಿ ಎಲ್ಲೇ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಅಂದಾಗ ಅಲ್ಲಿ ಫೈರ್ ಜಾಸ್ತಿ ಆದಾಗ ಸೊ ಆ ಫೈರನ್ನು ಕಡಿಮೆ ಮಾಡಲಿಕ್ಕೆ ಐ ಆಮ್ ಯೂಸಿಂಗ್ ಹಿಯರ್ ದಟ್ ಈಸ್ ದಿ ವಾಟರ್ ಎಲಿಮೆಂಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಾರ್ ದ ಬರ್ನಿಂಗ್ ಸೆನ್ಸೇಷನ್ ಆಗಲಿ ಅಥವಾ ಉರಿಗೆ ನೀವು ಆಚೆ ಬರಲಿಕ್ಕೆ ಐ ಆಮ್ ಯೂಸಿಂಗ್ ಹಿಯರ್ 4 ಮೆಥಡ್ಸ್ ಅನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಒನ್ ಇಸ್ ದಿ ಕಲರ್ ಥೆರಪಿ, ಕಲರ್ ನ್ಯೂಮರಾಲಜಿ, ಮನೆ ಮದ್ದು, ಆಮೇಲೆ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ ಕೂಡ. ಕಲರ್ ಥೆರಪಿಯಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ದಟ್ ಇಸ್ ದಿ ವಾಟರ್ ಎಲಿಮೆಂಟ್, ದಟ್ ಇಸ್ ದಿ ಡಾರ್ಕ್ ಗ್ರೀನ್ ಕಲರ್. ಸೊ ಎರಡೂ ಕೈ ಇಂಡೆಕ್ಸ್ ಫಿಂಗರ್ಗೆ ಬಿಲೋ ನೇಲ್ ನೀವೇನು ಮಾಡಿ ಡಾರ್ಕ್ ಗ್ರೀನ್ ಕಲರನ್ನು ಅಪ್ಲೈ ಮಾಡಿ. ಇಟ್ ಈಸ್ ಗೋಯಿಂಗ್ ಟು ಕೂಲ್ ದ ಬಾಡಿ. ಫೈರನ್ನು ಕಡಿಮೆ ಮಾಡಿ, ಇದು ವಾಟರ್ ಎಲಿಮೆಂಟನ್ನು ಜಾಸ್ತಿ ಮಾಡಿದಾಗ ಕೂಲ್ ದ ಬಾಡಿ. ಆಮೇಲೆ ಕಲರ್ ನ್ಯೂಮರಾಲಜಿಯಲ್ಲಿ 4 ಗ್ರೀನನ್ನು ಯೂಸ್ ಮಾಡಿ. ಐದರ್ ಯು ಕ್ಯಾನ್ ರೈಟ್ ಇಟ್ ಆನ್ ಲೆಫ್ಟ್ ಹ್ಯಾಂಡ್ ಪಾಮ್ ಮೇಲೂ ಕೂಡ ಈ ಥರ ಬರೀಬೋದು, ಅಥವಾ ವೈಟ್ ಕಲರ್ ಪೇಪರ್ ಮೇಲೆ ಕೂಡ ಬರೋದು ನಿಮ್ಮ ಬ್ಯಾಗಲ್ಲಿ ಇಟ್ಕೋಬೋದು, ಅಥವಾ ವಾಲ್ ಪೇಪರ್ ಮೇಲೆ, ಮೊಬೈಲ್ ವಾಲ್ ಪೇಪರ್ ಮೇಲೆ, ಐದರ್ ಇನ್ನು ಹೋಮ್ ಸ್ಕ್ರೀನ್ ಅಥವಾ ಲಾಕ್ ಸ್ಕ್ರೀನ್ ಮೇಲೆ ಕೂಡ ನೀವು ಹಾಕೋಬಹುದು. ಸೊ ಮನೆ ಮದ್ದು ಅಂತಂದಾಗ ಸೊ ದಿಸ್ ಇಸ್ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್, ಅಂದ್ರೆ ನಾನು ಇಲ್ಲಿ ಇನ್ಸೆಕ್ಟ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಡ್ಯೂ ಟು ಅಸಿಡಿಟಿಯಿಂದ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇದ್ರೆ, ಗಂಟ್ಲಲ್ಲಿ, ಎದೆ ಭಾಗದಲ್ಲಿ, ಹೊಟ್ಟೆ ಭಾಗದಲ್ಲಿ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇತ್ತಂದ್ರೆ ತುಪ್ಪ ಅಂತ ಹೇಳ್ತೀವಿ, ಗೀ, ಅದನ್ನು ತಗೊಂಡು ಈಗ ಯೂಶ್ವಲಿ ಈಗ ಥ್ರೋಟಲ್ಲಿ ತುಂಬ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಅಂದಾಗ ಫಸ್ಟ್ ಜಾಯಿಂಟ್ಗೆ ಇದನ್ನು ಅಪ್ಲೈ ಮಾಡಿ. ತುಪ್ಪನ ಹಾರಿಜಾಂಟಲ್ ಈ ಥರ ಪ್ರೆಸ್ ಮಾಡಿ ಜಸ್ಟ್ ಮಸಾಜ್ ಮಾಡಿ, 1 ಮಿನಿಟ್ವರೆಗೆ ಮಸಾಜ್ ಮಾಡಿ. ಎದೆ ಭಾಗದಲ್ಲಿ ಆಗ್ತಾ ಇದೆ ಅಂದರೆ ಸೆಕೆಂಡ್ ಜಾಯಿಂಟ್ಗೆ ಮಾಡಿ, ಅಥವಾ ಹೊಟ್ಟೆ ಭಾಗದಲ್ಲಿ ತುಂಬ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇದ್ರೆ ಥರ್ಡ್ ಜಾಯಿಂಟ್ಗೆ ಇಲ್ಲಿ ಅಪ್ಲೈ ಮಾಡಿ. ಸೊ ಯಾವ ಬಾಡಿಯಲ್ಲಿ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಅಂದಾಗ ಆ ಪರ್ಟಿಕ್ಯುಲರ್ ಬಾಡಿ ಈ ರಿಫ್ಲೆಕ್ಸ್ ಮೇಲೆ ನೀವು ತುಪ್ಪ ತಗೊಂಡು ಮಸಾಜ್ ಮಾಡಿದಾಗ ಇಟ್ ಈಸ್ ಗೋಯಿಂಗ್ ಟು ಆ ಬರ್ನಿಂಗ್ ಸಜೆಷನ್ನ ಇದು ಕಡಿಮೆ ಮಾಡುತ್ತೆ. ಸೊ ಫೋರ್ತ್ ಒನ್ ಇಸ್ ದಟ್ ಈಸ್ ದಿ ಅಕ್ಯುಪ್ರೆಷರ್ ಪಾಯಿಂಟ್. ದಿಸ್ ಇಸ್ ದಿ ನ್ಯಾಚುರಲ್ ಥೆರಪಿ, ಅಂದರೆ ದಟ್ ಈಸ್ ಅ ಟ್ರೆಡಿಷನಲ್ ಐಡಿಯಾ ಅಂತ ಹೇಳ್ತೀವಿ. ದಟ್ ಈಸ್ ಅಕ್ಯೂಟ್ ಪೇನ್. ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಾವು ಒಂದು ಮಸಾಜ್ ಕೊಟ್ಟಾಗ, ನಾವು ಸ್ಟಿಮ್ಯುಲೇಟ್ ಮಾಡಿದಾಗ ಇಟ್ ಈಸ್ ಗೋಯಿಂಗ್ ಟು ಬ್ಯಾಲೆನ್ಸ್ ದ ಎನರ್ಜಿ ಲೆವೆಲ್ಸ್ ಅಂತ ಹೇಳ್ತೀವಿ. ಸೊ ಎವ್ರಿ ಆರ್ಗನಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಎನರ್ಜಿ ಪಾತ್ವೆ ಅಂತ ಹೇಳ್ತೀವಿ, ಅದಕ್ಕೆ ಕೂಡ ಮೆರಿಡಿಯನ್ಸ್ ಕೂಡ ಹೇಳ್ತೀವಿ. ಇಟ್ ಈಸ್ ಕನೆಕ್ಟೆಡ್ ವಿತ್ ಆಲ್ ಅವರ್ ಅಂಗೈಯಲ್ಲಿ ಇರ್ಬೋದು, ಫುಟ್ ರಿಫ್ಲೆಕ್ಸಾಲಜಿ ಅಂತ ಹೇಳ್ತೀವಿ, ದಟ್ ಈಸ್ ಹ್ಯಾಂಡ್ ರಿಫ್ಲೆಕ್ಸಾಲಜಿ. ಎಲ್ಲ ಮೆರಿಡಿಯನ್ಸ್ ಇಟ್ ಕನೆಕ್ಟ್ ವಿತ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. ಸೊ ಎಲ್ಲೇ ಒಂದು ಎನರ್ಜಿ ಬ್ಲಾಕ್ ಆಗಿದೆ, ಸ್ಟಕ್ ಆಗಿದೆ ಅಂತಂದಾಗ ನಾವು ಪರ್ಟಿಕ್ಯುಲರ್ ಪಾಯಿಂಟ್ ಮೇಲೆ ನಾವು ಪ್ರೆಷರ್ ಕೊಟ್ಟಾಗ, ಜೆಂಟಲಿ ಮಸಾಜ್ ಮಾಡಿದಾಗ ಏನೋ ಒಂದು ಎನರ್ಜಿ ಸ್ಟಕ್ ಆಗಿರ್ಬೋದು, ಅಲ್ಲಿ ಆ ವೈಟಲ್ ಎನರ್ಜಿ ಅಲ್ಲಿ ಫ್ಲೋ ಆದಾಗ, ಒಂದು ಎನರ್ಜಿ ಪಾಸ್ ಆದಾಗ ಇಟ್ ಈಸ್ ಗೋಯಿಂಗ್ ಟು ಕ್ಲಿಯರ್ ದ್ಯಾಟ್ ಪೇನ್ ಅಂತ ಹೇಳ್ತಾ ಇರೋದು. ದಟ್ ಈಸ್ ಅಕ್ಯೂಟ್ ಪೇನ್ ಅಂತಂದಾಗ ಆ ಪ್ರೆಸ್ ಮಾಡಿದಾಗ ಆ ಪೇನಿಂದ, ಆ ಸ್ಟ್ರೆಸ್ಸಿಂದ ನೀವು ಆಚೆ ಬರಬಹುದು. ಸೊ ಇವತ್ತು ಹೇಳ್ತಾ ಇರೋದು ದಟ್ ಈಸ್ ದಿ LI11 ಅಕ್ಯುಪ್ರೆಷರ್ ಪಾಯಿಂಟ್. ಸೊ ಈ ಲೆಫ್ಟ್ ಹ್ಯಾಂಡ್ ಈ ಥರ ಫೋಲ್ಡ್ 90 ಡಿಗ್ರಿ ಫೋಲ್ಡ್ ಮಾಡಿದಾಗ ಸೊ ದಿಸ್ ಇಸ್ ದಿ LI11 ಪಾಯಿಂಟ್. 1 ಮಿನಿಟ್ವರೆಗೂ ಕೂಡ ಇದನ್ನು ಪ್ರೆಸ್ ಮಾಡ್ಬೋದು. ಇಲ್ಲ ಅಂದರೆ ಜೆಂಟಲಿ 15 to 20 ಟೈಮ್ಸ್ ಇದನ್ನು ಪ್ರೆಸ್ ಮಾಡಿದಾಗ ಇದು ನಾಟ್ ಓನ್ಲಿ ಇಟ್ ಈಸ್ ಯೂಸ್ ಟು ಕೂಲ್ ದ ಬಾಡಿ. ಎಕ್ಸಸ್ ಹೀಟ್ ಇದ್ದಾಗ, ಫೀವರ್ ಇದ್ದಾಗ, ಡ್ಯೂ ಟು ಹೀಟಿಂದ ಕೋಲ್ಡ್, ಕಫ್ ಅಥವಾ ಸೋರ್ ಥ್ರೋಟ್ ಅಂತ ಹೇಳ್ತೀವಿ, ಇನ್ಫ್ಲಮೇಷನ್ ಇರ್ಬೋದು, ಹೆಡ್ಏಕ್ ಇರ್ಬೋದು, ಡ್ಯೂ ಟು ಹೀಟಿಂದ ರಿಸಾಲ್ವ್ ಮಾಡ್ಕೋಬೋದು. ಇತ್ತಂದರೆ ಎಲ್ಬೋ ಪೇನ್ ಇರ್ಬೋದು, ಆರ್ಮ್, ಶೋಲ್ಡರ್ ಪೇನ್, ಯಾವುದೇ ಥರ ಪೇನ್ ಇದ್ರೂ ಕೂಡ ನೀವು LI11 ಪ್ರೆಸ್ ಮಾಡಿದಾಗ ಇಟ್ ಈಸ್ ಗೋಯಿಂಗ್ ಟು ಕೂಲ್ ದ ಬಾಡಿಯನ್ನು ಕೂಲ್ ಮಾಡಲಿಕ್ಕೆ ನಾವು LI11 ಅಕ್ಯುಪ್ರೆಷರ್ ಪಾಯಿಂಟನ್ನು ಯೂಸ್ ಮಾಡ್ತೀವಿ. ಇದನ್ನು ವೀಕ್ಲಿ 1 or 2 ಅಷ್ಟೇ ಯೂಸ್ ಮಾಡಿ. ಜಸ್ಟ್ ಜೆಂಟ್ಲಿ ಮಸಾಜ್ ಮಾಡಿ 15 to 20 ಮಿನಿಟ್ಸ್ ಪ್ರೆಸ್ ಮಾಡ್ಬೋದು. ಇಲ್ಲ ಏನು ಕ್ಲಾಕ್ ವೈಸಲ್ಲಿ 1 ಮಿನಿಟ್ವರೆಗೂ ಕೂಡ ನೀವು ಈ ಥರ ನೀವು ಪ್ರೆಷರ್ ಎಲ್ಲ ಕೊಟ್ಟಾಗ ಆ ಬಾಡಿಯಲ್ಲಿರುವ ಹೀಟನ್ನು ಇದು ಕಡಿಮೆ ಮಾಡಲಿಕ್ಕೆ ಇದನ್ನು ಹೆಲ್ಪ್ ಆಗುತ್ತೆ ಅಕ್ಯುಪ್ರೆಷರ್ ಪಾಯಿಂಟ್. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿ ಹೆಲ್ದಿ, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.